ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವು ಹೋಗ್ತಾ ಇದೀವಿ ಗೋಕರ್ಣ ಟ್ರೈನಲ್ಲಿ ಯಶವಂತಪುರದಿಂದ. ನೋಡಿ ಗಾಯ್ಸ್, ಇದು ಬಂದು ಗೋಕರ್ಣ ರೈಲ್ವೆ ಸ್ಟೇಷನ್ನು. ಇಲ್ಲಿ ಬೇಕಾದ್ರೆ ನಿಮಗೆ ಬೈಕೆಲ್ಲ ರೆಂಟಲ್ ಕೊಡ್ತಾರೆ. ಸೊ ನಾವು ಹೋಗಿದ್ದು ಆಟೋಲಿ. ನಾವು ಹೋಗಿದ್ದು ಡೈರೆಕ್ಟ್ ಗೋಕರ್ಣ ಟೆಂಪಲ್ಗೆ. ನಮಗೆ 250 ರೂಪಾಯಿ ತೊಗೊಂಡ್ರು. 4 ಜನ ಇದ್ವಿ ನಾವು. ಇದೇ ಆಟೋ ಗಾಯ್ಸ್, ಎರಡೇ ಕಡೆನೂ ಕ್ಲೋಸ್ ಆಗಿರುತ್ತೆ ಇಲ್ಲಿ. ನೋಡಿ ನಾವು ಹೋಗ್ತಿದ್ವಿ. ಟೆಂಪಲ್ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಓಮ್ ಬೀಚ್ಗೆ. ಓಮ್ ಬೀಚ್ ಎಂಟ್ರೆನ್ಸ್ ಇದು. ಟೆಂಪಲಿಂದ ಮತ್ತು ಓಮ್ ಬೀಚ್ಗೆ ನಿಮಗೆ 250 ರೂಪಾಯಿ ತೊಗೊತಾರೆ ಗಾಯ್ಸ್. ಪ್ಲಸ್ ರೈಲ್ವೆ ಸ್ಟೇಷನ್ ಟು ಟೆಂಪಲ್ಗೆ 250, ಟೆಂಪಲಿಂದ ಓಮ್ ಬೀಚ್ಗೆ 250. ಸೊ ಹೋಗ್ತಾ ಇದ್ದೀವಿ ನೋಡಿ. ಫುಲ್ ಇದೆಲ್ಲ ಇಳ್ಕೊಂಡು ಹೋದ್ಮೇಲೆ ನಮಗೆ ಓಮ್ ಬೀಚ್ ಸಿಗುತ್ತೆ. ಸೊ ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ಅಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇನ್ನೂ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಹಂಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಉಯ್ಯಾಲೆ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಸೊ ಸ್ವಲ್ಪ ಹತ್ರ ಬೀಚ್ ಹತ್ರ ಎಲ್ಲ ಚಿಲ್ಲಾಗಿ ಫೋಟೋಸ್ ಎಲ್ಲ ತಗೊಂಡು ನೋಡಿ ಗಾಯ್ಸ್ ಬೀಚು. ಸೊ ಅಲ್ಲಿ ಓಮ್ ಬೀಚಿಂದ ಬೀಚ್ಗೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೀದಾ ನಮ್ಮ ಜೊತೆ ನಮ್ಮ ಫ್ರೆಂಡ್ಸು ಒಬ್ಬರು ಫಾರಿನರ್ಸ್. ಸರ್ ಹಾಯ್, ಸೇ ಹಾಯ್. ಹಾಯ್ ಸರ್, ಸೇ ಹಾಯ್ ಸರ್. ವೆರಿ ಟಫ್ ಟ್ರಕ್. ಸೊ ರೂಟ್ ನಮಗೂ ಗೊತ್ತಿಲ್ಲ, ಯಾವುದೋ ದಾರಿ ತೋರಿಸೋ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಬರೋರು ನೋಡಿಕೊಂಡು ಬನ್ನಿ. ಫುಲ್ ಇಷ್ಟು ದೂರ ನಾವು ಟ್ರಕ್ ಮಾಡ್ಕೊಂಡು ಬಂದಿದ್ದೀವಿ. ಇವನು ಕಳ್ಳಿ ಇತ್ತು ಗುರು. ಆದರೆ ಒಂದೊಂದಲ್ಲ ದಾರಿ ಇಲ್ಲ, ಆ ರೂಟಿಗೆ ಕರ್ಕೊಂಬಂದವ್ರೆ. ಸಿಗ್ತಲ್ಲ ನಡಿಗುರು. ಬೆಳಕಾಯಿತು. 2 ಅವರು ಯಾವುದೋ ಕಾಡಲ್ಲೆಲ್ಲ ನುಗ್ಗಿ ಗಾಯಗಳೆಲ್ಲ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ನೋಡಿ ಗಾಯ್ಸ್, ಎಲ್ಲ ತರ್ಚ್ಕೊಂಡಿರೋದು ಇವ್ರ ಸವಾಸಗಳು. ಒಂದೊಂದಲ್ಲ ಗಾಯ್ಸ್, ನಮಗೆ ದಾರಿ ಇಲ್ದಿರೋ ಕಡೆ ನುಗ್ಗಿಬಿಟ್ಟು ಗುಡ್ಡ ಗಿಡ್ಡ ಎಲ್ಲ ಹತ್ತು ಎಲ್ಲ ಮುಳ್ಳು ಗಿಡಗಳೆಲ್ಲ ಸುತ್ಕೊಂಡು ಬಂದಿದ್ದೀವಿ ಗಾಯ್ಸ್. ಕೊನೆಗೂ ಇದು ಯಾವುದೋ ಚಿಕ್ಕ ದಾರಿ ಸಿಕ್ಕಿದೆ, ಹೋಗ್ತಾಯಿದ್ದೀವಿ. ನೋಡ್ಬೇಕಿದು ಸರಿ ದಾರಿನ ತಪ್ಪು ದಾರಿನ ಅಂತ ಗೊತ್ತಿಲ್ಲ. ನಮ್ಮ ಹುಡುಗ ನೋಡ್ರಿ ದೊಣ್ಣೆ ಹಿಡ್ಕೊಂಬರ್ತಾನೆ, ಯಾವುದೋ ಆವು ಇದ್ರೆ ಹಿಡ್ಕೊಂಡು ಹೊಡೆಯೋಣ ಅಂತ. ಬೂಸ್ ಟ್ರೆಕ್ಕಿಂಗ್ ಇಸ್ ವೆರಿ ಡೇಂಜರಸ್ ವಿತೌಟ್ ಗೈಡ್ ಇರಬೇಕು. ನಮಗೂ ಗೈಡ್ ಇದ್ದಾರೆ ನಮ್ಮ ಬ್ಯಾಚಲ್ಲಿ. ಓಕೆ ಗಾಯ್ಸ್, ಬಾಯ್. ಬೀಚ್ಗೆ ರೀಚ್ ಆಗೋಕ್ಕೆ ಅಲ್ಲಿಂದ ಕಾಣಿಸ್ತಿದ್ದಲ್ಲ ಗುಡ್ಡ ಕಾಡು, ಎಲ್ಲ ಕಷ್ಟಪಟ್ಟು ಬಂದಿದ್ದೀವಿ ಗಾಯ್ಸ್. ರಕ್ತ ಎಲ್ಲ ಸುಡಿಸ್ಕೊಂಡು. ನೀವು ಲೈಕು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲ ರೆಸಾರ್ಟ್ಸ್ ಜಸ್ಟ್ ಸುಮ್ಮನೆ ಹಂಗೆ ಅಪ್ಲೋಡ್ ಮಾಡಿದ್ದೀನಿ ಗಾಯ್ಸ್. ಇದೆಲ್ಲ ಫೋಟೋಸ್ ಕೆಲವೊಂದು ನಾನಲ್ಲೇ ಉಯ್ಯಾಲೆ ಆಡ್ತಿರೋದು, ಪ್ಲಸ್ ಬೀಚ್ ಹತ್ರ ಫೋಟೋಸ್ ತೊಗೊಂಡಿರೋದು, ಇದೆಲ್ಲ ಒಂದು ಫೋಟೋಸು. ಪ್ಲಸ್ ನಮ್ಮ ಹುಡುಗರೆಲ್ಲ ಅಲ್ಲೆಲ್ಲ ಚಿಲ್ ಆಗ್ತಿದ್ರು. ಸೊ ಇದೆಲ್ಲ ನಮ್ಮದು ರೆಸಾರ್ಟ್ ಇದೆ ಆ್ಯಕ್ಚುಲಿ. ಬಂದು ರೆಸಾರ್ಟು ಇಲ್ಲಿ ಸ್ಟೇ ಬಂದು 500 ಪ್ರೈವೇಟ್ ರೆಸಾರ್ಟ್. ನಾವು 2 ರೂಮ್ ತೊಗೊಂಡಿದ್ವಿ 4 ಮೆಂಬರ್ಸ್ಗೆ. 1000 ರೂಪೀಸ್ ಆಯಿತು ನೋಡಿ. ರೂಮ್ ಪಕ್ಕನೇ ಬೀಚು, ಪಕ್ಕದಲ್ಲೇ, ಇಲ್ಲಿ ಯಾರೂ ಇರೋಲ್ಲ. ನಮ್ಮದೊಂಥರ ಪ್ರೈವೇಟ್ ರೆಸಾರ್ಟ್ ಇದ್ದಂಗೆ ಇರುತ್ತೆ ಗಾಯ್ಸ್. ಸೊ ನಿಮಗೆ ರೂಮ್ಸ್ ಎಲ್ಲ ಬೇಕು ಎಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಕಮೆಂಟ್ ಮಾಡಿ ಕೊಡ್ತೀನಿ, ಯಾರಿಗೆ ಬೇಕೋ ಅವ್ರಿಗೆ. ಸೊ ಇದು ಆಫ್ ಮೂನ್ ಅಂತ ಬೀಚು. ಇವರೆಲ್ಲ ನಮ್ಮ ಫ್ರೆಂಡ್ಸು, ಎಲ್ಲರೂ ಚಿಲ್ಲಾಗ್ತಿದ್ದೀವಿ. ಸೊ ನಿಮಗಿನ್ನೂ ತೋರಿಸ್ತೀನಿ ಗಾಯ್ಸ್ ಏನೇನಿದೆ. ಎಲ್ಲ ರೂಮ್ಸು ಮಾರ್ನಿಂಗು ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ ಸಂಡೇ. ಎಲ್ಲ ಫುಲ್ಲು ಬೋಟಿಂಗ್ಸ್ ಎಲ್ಲ ಬಂದು ಕಯಾಕಿಂಗು, ವಾಟರ್ ಗೇಮ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ನೋಡಿ ಇವರೆಲ್ಲ ಬೇರೆ ಕಡೆಯಿಂದ ಬಂದಿರೋದು. ಇದೆಲ್ಲ ಪ್ಯಾಕೇಜು, ನಾವು ಇಲ್ಲೇ ಇರ್ತೀವಿ. ಆ ಬೋಟಿಂಗ್ ಅದರಲ್ಲೆಲ್ಲ ಬಂದಿರಲ್ಲ, ಅವ್ರಿಗೆಲ್ಲ 800 ತೊಗೊತಾರೆ. ಸೊ ಗಾಯ್ಸ್, ಇದು ನಾವು ಆ್ಯಕ್ಚುಲಿ ಮತ್ತೆ ಇನ್ನೊಂದು ಕಡೆ ಹೋಗ್ತಿದ್ದೀವಿ. ಅದು ಬಂದು ಪ್ಯಾರಡೈಸ್ ಬೀಚ್ ಅಂತ. ಸೊ ಆಫ್ ಮೂನ್ ಬೀಚಿಂದ ಪ್ಯಾರಡೈಸ್ ಬೀಚ್ಗೆ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಇದೇ ನೋಡಿ ಟ್ರೆಕ್ಕಿಂಗ್ ದಾರಿ. ವೆರಿ ವೆರಿ ಡೇಂಜರಸ್ ಗಾಯ್ಸ್, ಬಟ್ ಹತ್ರ ಇದೆ. ಎಲ್ಲ ಕೇರ್ಫುಲ್ಲಾಗಿ ಹೋಗಿ, ತುಂಬ ಹುಷಾರಾಗಿ ಹೋಗಿ. ನೋಡಿ ನಾವು ಹೋಗ್ತಾ ಇದೀವಿ ಯಾವ ಥರ ಇದೆ ಅಂತ. ಒಂದು ಸಲ ವ್ಯೂ ಮಾತ್ರ ಅಲ್ಟಿಮೇಟ್ ಗಾಯ್ಸ್. ನೀವು ನೋಡಿದ್ರೆ ಅಂತೂ ಫಿದ್ದಾಗಿ ಹೋಗ್ತೀರಾ. ಪ್ಲೇಸ್ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ ಆ ಥರ. ಬಟ್ ಡೇಂಜರ್ ಅಂದರೆ ವೆರಿ ಡೇಂಜರಸ್ ಗಾಯ್ಸ್. ನೋಡಿ ಇಲ್ಲೆಲ್ಲ ಫೋಟೋಸು ವೀಡಿಯೋಸು ಇದೆಲ್ಲ ತೊಗೊತಾ ಇದ್ವಿ ನಾವು. ಎಲ್ಲ ಗಾಗಲ್ ಸನ್ಸ್ಕ್ರೀಮ್ ಎಲ್ಲ ಹಚ್ಕೊಂಡು, ಗಾಗಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಇನ್ನು ಮುಂದೆ ತುಂಬಾ ಇದೆ, ತೋರಿಸ್ತೀನಿ ನೋಡಿ ಹಾಗೆ. ಇದೆಲ್ಲ ಒಂದು ಸ್ಟೋನ್. ಇಲ್ಲೆಲ್ಲ ಆ್ಯಕ್ಚುಲಿ ಏನೋ ಆಕ್ಸಿಡೆಂಟ್ ಎಲ್ಲ ಆಗುತ್ತಂತೆ ಲಾಸ್ಟ್ ರೈನಿ ಸೀಸನಲ್ಲಿ. ಬಟ್ ನೀವು ಯಾರೂ ಹತ್ರ ಹೋಗಬೇಡಿ, ಇಟ್ಸ್ ವೆರಿ ಡೇಂಜರ್. ನೋಡಿ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ನನ್ನ ಇನ್ಸ್ಟಾ ಐ ಡಿ ಎಲ್ಲ ಮೆನ್ಷನ್ ಮಾಡ್ತೀನಿ ನಿಮಗೆ, ಒಂದು ಸಲ ನೋಡ್ಕೊಳ್ಳಿ. ಆಮೇಲೆ ನಾವೆಲ್ಲ ಚಿಲ್ಲಾದ್ವಿ ವಾಲಿಬಾಲ್ ಆಡ್ಕೊಂಡು ಆ್ಯಕ್ಚುಲಿ ಅಲ್ಲಿ.
ಆ್ಯಕ್ಚುಲಿ ಸುಮ್ಮನೆ ಬೆಟ್ಟಿಂಗ್ ಅಂತ ಆಡ್ಕೊಂಡು ಇದು ನಮ್ಮ ರೂಮ್ ಫೋಟೋ ಗಾಯ್ಸ್. ಇದು ಈ ಥರ ಇರುತ್ತೆ ರೂಮ್. ಯಾರಾದರೂ ಹೋಗ್ಬೇಕಂದ್ರೆ ನೋಡ್ಕೊಂಬಿಡಿ. ಪ್ಲಸ್ ಮತ್ತೆ ಬೀಚ್ ಹತ್ರ ಬಂದ್ವಿ. ಇನ್ನೇನಿದೆ ನಮ್ಮದು ರೂಮಲ್ಲಿರೋದು, ಬೀಚ್ ಹತ್ರ ಬರೋದು, ಆಟಾಡೋದು. 2 ಡೇಸ್ ಅಲ್ಲೇ ಸ್ಟೇ ಆಗಿದ್ದು. 2 ಡೇಸ್ ಇದೇ ಕೆಲಸ ನಮ್ಮದು. ಬೀಚಲ್ಲಿ ಚಿಲ್ ಆಗೋದು, ಹೋಗೋದು. ಇದು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ. ಸೊ ರೂಮ್ ಬಿಟ್ಟು ಹೋಗೋಕ್ಕೆ ತುಂಬ ಬೇಜಾರಾಗ್ತಿತ್ತು ನಮಗೆ. ಹಿಂದೆ ನಮ್ಮ ಬಾಸ್ ಇದ್ದಾರೆ, ನೋಡ್ಕೊಂಬಿಡಿ, ಆಂಜನೇಯ. ಸೊ ಮತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ಆ್ಯಕ್ಚುಲಿ ಬರಬೇಕಾದ್ರೆ ರೂಟ್ ಮಿಸ್ ಆಗಿ ಬೇರೆ ಫಾರೆಸ್ಟ್ ಒಳಗಡೆ ಎಲ್ಲ ಶಾರ್ಟ್ಕಟ್ಟಲ್ಲಿ ಬಂದ್ವಿ. ಇದು ರಿಯಲ್ ರೂಟ್ ಗಾಯ್ಸ್, ಓಮ್ ಬೀಚಿಂದ ಹಾಫ್ ಮೂನ್ ಬೀಚ್ಗೆ. ನೋಡಿ ಟ್ರೆಕ್ ಮಾಡ್ಕೊಂಡು ಹೋಗೋಕ್ಕೆ ಯಾವ ಥರ ಇದೆ ರೂಟ್ ಅಂತ. ನಿಜವಾಗ್ಲೂ ವೆರಿ ನನಗಂತೂ ಹೋಗ್ತೀವೋ ಇಲ್ವೋ ವಾಪಸ್ ಅನ್ನೋ ಥರ ಆಗಿತ್ತು. ಒಂದು ಚೂರು ಕಾಲು ಏನಾದರೂ ಜಾರ್ತು ಅಂದರೆ ಸುಪ್ ಅಂತ ಕೆಳಗಡೆ ಸ್ಲಿಪ್ಪಾಗಿ ಬೀಳ್ತೀವಿ. ಸೊ ಎಲ್ಲ ಶೂಸ್ ಹಾಕ್ಕೊಳ್ಳಿ. ಆಲ್ಮೋಸ್ಟು ಶೂಸ್ ವೆರಿ ಇಂಪಾರ್ಟೆಂಟ್. ಚಪ್ಪಲಿ ಹಾಕ್ಕೊಂಡ್ರೆ ಜಾರ್ತೀರ. ನಾವೆಲ್ಲ ಶೂ ವೇರ್ ಮಾಡಿದ್ವಿ, ಹಾಗಾಗಿ ನಾವು ಹುಷಾರಾಗಿ ಹೋದ್ವಿ. ತುಂಬ ಹುಷಾರಾಗಿ ಹೋಗಿ ಗಾಯ್ಸ್. ನೋಡಿ ನಮ್ಮ ಫ್ರೆಂಡ್ ಎಲ್ಲ ಸಾಹಸ ಮಾಡ್ತಿದ್ದಾನೆ, ಬೈದ ಮೇಲೆ ಕರೆದ್ವಿ ನಾವು. ಸೊ ತುಂಬ ಜನ ಹೋಗ್ತಾ ಇದ್ದಾರೆ ನಮ್ಮ ಜೊತೆ ಬರ್ತಾ. ಫಾರಿನರ್ ಎಲ್ಲ ಇದ್ದರು, ಅವರೆಲ್ಲ ವಾಪಸ್ ಹೋಗ್ಬಿಟ್ರು. ನಾವು ಬಂದಿರೋ ಶಾರ್ಟ್ಕಟ್ ನೋಡಿ ಭಯ ಬಿದ್ದು. ಸೊ ಎಲ್ಲ ಹುಷಾರಾಗಿರಿ ಗಾಯ್ಸ್, ಯಾಕಂದರೆ ಟ್ರೆಕ್ ಮಾಡೋ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಶೂ ಎಲ್ಲ ವೇರ್ ಮಾಡಿ, ಮಿಸ್ ಮಾಡಿದೆ. ನೋಡಿ ಈ ಥರ ರೌಟ್ ಇರುತ್ತೆ. ಇದು ಬಂದು ಗೋಕರ್ಣ ರೈಲ್ವೆ ಸ್ಟೇಷನು. ನಿಮಗೆ ಗೋಕರ್ಣದಲ್ಲಿ ಎಲ್ಲೋದ್ರೂ ಏನು ಕಾಣಿಸಿಲ್ಲ ಅಂದರೂ ಸಿಕ್ಕಾಪಟ್ಟೆ ನಾಯಿಗಳಿರ್ತವೆ. ಸೊ ನೋಡಿ ನಾವು ಎಲ್ಲ ಬಿಸ್ಕೆಟ್ಸ್ ಎಲ್ಲ ಹಾಕಿದ್ವಿ ನಾಯಿಗಳಿಗೆ. ಈ ನಾಯಿಗೆ ಹಾಕಿಲ್ಲ, ಅಲ್ಲೊಂದು ಚಿಕ್ಕ ನಾಯಿ ಮರಿಗಳಿದ್ವು, 2 ವೀಡಿಯೋ ಹಾಕಿ. ಸೊ ಗೈಸ್ ಫೈನಲಿ ಇವರೇ ನನ್ನ ಜೊತೆ ಕೊಲೀಗ್ಸ್ ಬಂದಿದ್ದು. ಥ್ಯಾಂಕ್ ಯು ಆಲ್.